ಒಂದ್ ಕಡೆ 80ನೇ ವರ್ಷದ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಕಡೆ ಡ್ಯಾಮ್ ಭರ್ತಿಗೂ ಮುನ್ನವೇ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ ದಿನವೇ ತಮಿಳುನಾಡಿಗೆ ನೀರು ರಿಲೀಸ್ ಆಗಿದೆ. ಎಷ್ಟೇ ಹೋರಾಟಗಳು ನಡೆದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ತಮಿಳುನಾಡಿಗೆ ನೀರು ಹರಿಸಲ್ಲ ಅಂತಿತ್ತು ರಾಜ್ಯ ಸರ್ಕಾರ. ಅದರೀಗ ಏಕಾಏಕಿ ತಮಿಳುನಾಡಿಗೆ ನೀರನ್ನು ಬಿಟ್ಟಿದೆ ರಾಜ್ಯ ಸರ್ಕಾರ. 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡ್ಬಿಟ್ಟಿದೆ. ಕೆಆರ್ಎಸ್ನಲ್ಲಿ ಇನ್ನೂ ಕೂಡ ನೀರು ತುಂಬಿಲ್ಲ. ಇನ್ನೂ ಕೂಡ ಭಾಗದಲ್ಲಿ ಮಳೆ ಆಗಬೇಕು. ಒಳ ಹರಿವಿನ ಪ್ರಮಾಣ ತುಂಬಾ ಕಮ್ಮಿ ಇದೆ. ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ಆಯಿತು, ಬಂದ್ ಮಾಡಿದ್ರು, ಸರ್ಕಾರಕ್ಕೆ ಆಗ್ರಹಿಸಿದ್ರು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ. CWMA CWRC ಯಾವುದೇ ಆದೇಶ ಕೊಟ್ಟರು ಕೂಡ ನೀವು ನೀರು ಬಿಡಬೇಡಿ, ನೀರು ಬಿಟ್ಟರೆ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗುತ್ತೆ ಅಂತ. ಅದ್ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ದೆ, ಅದ್ಯಾವುದಕ್ಕೂ ಕೇರ್ ಮಾಡದೆ ಮತ್ತೆ ತಮಿಳುನಾಡಿಗೆ ಸರ್ಕಾರ ನೀರನ್ನು ಹರಿಸಿದೆ. ಈ ವಿಚಾರವಾಗಿ ನೋಡಿ, ಒಂದು ಕಡೆ ಸ್ವಾತಂತ್ರ್ಯೋತ್ಸವದ ಸಡಗರ, ಇನ್ನೊಂದು ಕಡೆ ಇದೇ ವಿಚಾರ ಇಟ್ಕೊಂಡು ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಏನಂತ ಹೇಳೋದು ರಾಜ್ಯ ಸರ್ಕಾರಕ್ಕೆ? ಕನ್ನಡ ಪರ ಹೋರಾಟಗಾರರು, ರೈತರು ಎಲ್ಲರೂ ಕೂಡ ಆಗ್ರಹಿಸಿದ್ರು, ನೀರು ತುಂಬುವವರೆಗೂ ಅಂದರೆ KRS ಸಂಪೂರ್ಣವಾಗಿ ಭರ್ತಿಯಾಗೋವರೆಗೂ ನೀರು ಬಿಡೋದು ಬೇಡ ಅಂತ. ಪ್ರತಿದಿನ 12,000 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಇದೇ ರೀತಿ ಬಿಡಬೇಕು ಅನ್ನುವಂಥದ್ದು ಆದೇಶ. ಆದೇಶಕ್ಕೆ ತಲೆಬಾಗಿ ತಪ್ಪದೇ ನಾವು ಎಲ್ಲವನ್ನೂ ಕೂಡ ಪಾಲಿಸ್ತೀವಿ ಅಂತ ಕರ್ನಾಟಕ ತೋರಿಸ್ಕೊಳ್ಬೇಕಾ? ಇಂತಹ ಸಂದರ್ಭದಲ್ಲೂ ಕೂಡ ನೀರನ್ನು ಬಿಡುವಂಥ ಅವಶ್ಯಕತೆ ಇತ್ತ? ಹಾಗಾದರೆ ನೀರು ಬಿಡಲೇಬೇಕಾಗಿರುವಂಥ ಅನಿವಾರ್ಯತೆ ಆದರೂ ಏನು? ಈ ರೀತಿಯ ಪ್ರಶ್ನೆಗಳು ಈಗ ಸರ್ಕಾರದ ಮುಂದಿದ್ದಾವೆ. ಇದರ ಜೊತೆಗೆ ಈಗಾಗಲೇ ಆದೇಶ ಬಂದ ನಂತರದಲ್ಲೇ ಹೋರಾಟದ ಕಿಚ್ಚು ಜಾಸ್ತಿ ಆಗಿತ್ತು. ಮತ್ತೆ ಸರ್ಕಾರದ ನಡೆಯಿಂದ ಹೋರಾಟ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಬಾಲಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ನೋಡ್ತಾ ಇದ್ದೀವಿ ಒಂದು ಕಡೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ, ಇದರ ಜೊತೆಗೆ ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಿರುವಂಥ ವಿಚಾರ. ಎಷ್ಟೇ ಹೋರಾಟ, ಎಷ್ಟೇ ಆಗ್ರಹ ಮಾಡಿದ್ರು ಕೂಡ ಯಾವುದು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸರ್ಕಾರ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಾ ಅನ್ನುವಂಥ ಪ್ರಶ್ನೆ ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು ಶಿವಕುಮಾರ್, ಏನಂದ್ರೆ ಸರ್ಕಾರ ಕದ್ದು ಮುಚ್ಚಿ ಈಗ ತಮಿಳುನಾಡಿಗೆ ನೀರು ಕೊಡ್ತಾ ಇದೆ ಅನ್ನೋದು ಇವಾಗ ಸಾಬೀತಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ನೀವ್ ಹೇಳ್ದಂಗೆ ಒಂದ್ ಕಡೆ ಸ್ವಾತಂತ್ರ್ಯೋತ್ಸವ ಇದ್ರೂ ಕೂಡ ಇಲ್ಲಿ ಮಂಡ್ಯ ಜಿಲ್ಲೆಯ ರೈತರಿಗೆ ಇಲ್ಲಿ ಸ್ವಾತಂತ್ರ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಷ್ಟು ದಿನ ಹೋರಾಟ ನಡ್ಸ್ಕೊಂಡ್ ಬಂದಿದ್ದಕ್ಕೂ ಫಲ ಸಿಕ್ಕಿಲ್ಲ. ಯಾಕೆ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಕೊಡ್ತಾ ಇರುವಂತದ್ದು. ಈಗ ಸರ್ಕಾರ ಏನ್ ಹೇಳ್ತದೆ, ಆದೇಶನ ಪಾಲಿಸ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಇದು ಮಂಡ್ಯ ಜಿಲ್ಲೆಯ ರೈತರ ಸಂಕಷ್ಟನ ಕೇಳೋರು ಯಾರು ಅನ್ನೋ ಒಂದು ಪರಿಸ್ಥಿತಿನೂ ಕೂಡ ಬಂದೋಗಿದೆ. ಈಗ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಕೊಡ್ತಾ ಇರೋದು ಕೂಡ ಗೊತ್ತಾಗಿರುವಂತದ್ದು. ಸರ್ಕಾರ ಈಗ ಮಂಡ್ಯ ಜಿಲ್ಲೆಯ ರೈತರಿಗೆ ಮೋಸ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಬರೀ ಒಂದೇ ಒಂದು ಜಿಲ್ಲೆಗಲ್ಲ, ಬೆಂಗಳೂರಿಗೂ ಕೂಡ ಮೋಸ ಆಗುತ್ತೆ. ಯಾಕಂದ್ರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಪರದಾಡುವಂತ ಒಂದು ಪರಿಸ್ಥಿತಿ ಬಂದೊದಗುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ರೈತರ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ ಸರ್ಕಾರ. ಈಗಾಗ್ಲೇ ರೈತರು ಇಷ್ಟೇ ಹೋರಾಟ ಮಾಡ್ಕೊ ಬಂದ್ರು ಕೂಡ ಆ ಹೋರಾಟಕ್ಕೆ ಬೆಲೆ ಇಲ್ಲದಂತೆ ಮಾಡ್ತಾ ಇದೆ ಸರ್ಕಾರ ಅಂತಾನೆ ಹೇಳ್ಬೋದು ಶಿವಕುಮಾರ್. ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ